ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮನೆಗೆ ಹೊರಡ್ತಿದ್ದೀವಿ, ವಾಪಸ್ಸು ನಮ್ಮ ಊರಿಗೆ ಹೋಗ್ತಿದ್ದೀವಿ. ಏಕಾದಶಿ ಹಬ್ಬಕ್ಕೆ ಅಂತ ಅಮ್ಮನೂರಿಗೆ ಬಂದಿದ್ದು. ತುಂಬ ಸೆಲೆಬ್ರೇಷನ್ ಮಾಡಿದ್ರು, ಆದರೆ ಅದೆಲ್ಲ ವೀಡಿಯೋ ಕ್ಲಿಪ್ ತಗೊಂಡಿದ್ದು ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಊರಿಗೆ ಅಂತ ಹೊರಡ್ತಿದ್ದೀವಿ, ಬನ್ನಿ. ಸೊ ಅದಾದ ನಂತರ ನಮ್ಮಮ್ಮ ಬೇಗನೆ ಎದ್ದು ತಿಂಡಿ ಅಂತೂ ತಿನ್ನಲ್ಲ ಅಂತೀರ, ಅಟ್ಲೀಸ್ಟ್ ಟೀನಾರ ಕುಡಿದು ಹೋಗಿ ಅಂತ ಟೀ ಕೂಡ ಮಾಡಿಕೊಟ್ರು. ಅವರು ಕೂಡ ಇಷ್ಟು ಬೇಗ ಏನಕ್ಕೆ ಹೋಗ್ತಿದ್ದೀರಾ, ಒಂದು 3 ಡೇಸ್ ಇದ್ದೋಗಿ ಅಂತ ಕೂಡ ಫೋರ್ಸ್ ಮಾಡ್ತಿದ್ರು. ಅದಾದ ನಂತರ ನಮ್ಮ ಚಿಕ್ಕಪ್ಪರ ಮನೆ ಹತ್ರನೂ ಹೋಗಿದ್ದು. ನಾವು ಬಂದಾಗೆಲ್ಲ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತೀವಿ. ಸೊ ಅದಾದ ನಂತರ ಅಲ್ಲಿ ದನ ಕರು ಎಲ್ಲ ಸಾಕಾಣಿಕೆ ಮಾಡಿದರು. ಜಪ ಎಷ್ಟು ಹಸು ಸಾಕ್ತಿದ್ದಿ ನೀನು? 2 ಹಸು. ಯಾವ್ಯಾವ ಹಸು ಸಾಕ್ತಿದ್ದಿ? ಜರ್ಸಿ. 2 ಜರ್ಸಿನೇ. ಬೆಳಗ್ಗೆ ಸಂಜೆ ಎಷ್ಟು ಲೀಟ್ರ್ ಹಾಲು ಕರಿತಿ? ಬೆಳಗ್ಗೆ ಸಾಯಂಕಾಲ ಒಂದು 12 ಲೀಟ್ರ್ ಹಾಕ್ತೀನಿ. ಬೆಳಗ್ಗೆ ಸಂಜೆ 2ರಿಂದ 10-12 ಲೀಟ್ರ್ ಹಾಲು ಹಾಕ್ತಿ. ಏನೇನು ತಿಂಡಿ ಮಾಡಕ್ತಿ ಅವಕ್ಕೆ? ರವೆ ಬೂಸ, ಇದು ಪೀಡ್ಸು. ತಂದು ಎಷ್ಟು ದಿನ ಆಯಿತು? ತಂದೆಲೆ ಒಂದು ಮನೇಲಿ ಹುಟ್ಟಿದ್ದು, ಒಂದು ತಂದಿದ್ದು. 2ರಿಂದ ಈಗ 12 ಲೀಟ್ರ್ ಹಾಲು ಆಗ್ತದೆ. ಇದು ಮನೆ ಹೈನುಗಾರಿಕೆ ಮನೆಯಾಗಿರೋದ್ರಿಂದ ಇವೆರಡು ಇಲ್ಲಿ ಹಸು ಮತ್ತು ದನ ಕರು ಎಲ್ಲ ಸಾಕಾಣಿಕೆ ಜಾಸ್ತಿ. ನೋಡ್ಬೋದು ನಮ್ಮ ಚಿಕ್ಕಪ್ಪರ ಮನೆ ಮತ್ತು ನಮ್ಮ ಮನೆಯಲ್ಲೂ ಕೂಡ ಹಸು ದನ ಕರು ಅನ್ನೋದು ಜಾಸ್ತಿ. ಈ ಥರ ಹಳ್ಳಿ ಕಡೆ ಹೈನುಗಾರಿಕೆ ಮನೆಗಳಾಗಿರೋದ್ರಿಂದ ದನ ಕರು ಅದು ಹಾಲು ಕರಿಯೋದು, ತಿಂಡಿ ಮಡಗೋದು, ಇದೇ ರೀತಿ ಎಲ್ಲ ಮನೆಯಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ದನ ಕರು ನೋಡ್ಕೊಳ್ಳೋದೇ ಆಗೋಗುತ್ತೆ. ಸೊ ಇವಾಗ ಸ್ವಲ್ಪ ಮಳೆ ಸೀಸನ್ ಆಗಿರೋದ್ರಿಂದ ದನ ಕರು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ. ಆದರೂ ಹೆಂಗೆಂಗೋ ಮೇಂಟೈನ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಹೆಂಗೆಂಗೋ ಮೇಂಟೈನ್ ಮಾಡಿಕೊಂಡು ದನ ಕರು ಈ ಥರ ರೈತರು ಮೇಂಟೈನ್ ಮಾಡ್ತಿದ್ದಾರೆ. ಇದು ರೈತರ ಕಷ್ಟ, ಏನು ಮಾಡೋಕ್ಕಾಗಲ್ಲ. ನೋಡ್ಬೋದು. ಅದಾದ ನಂತರ ಬರಬೇಕಾದ್ರೆ ಎಲ್ಲರಿಗೂ ಬಾಯಳಿ ಬಂದ್ವಿ. ಸೊ ಗಾಯ್ಸ್, ಅಮ್ಮ ಮನೇಲಿ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು, ನೆನ್ನೆ ಏಕಾದಶಿ ಹಬ್ಬ ಇತ್ತು, ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದೆ. ಅದಾದ ನಂತರ ಇವಾಗ ಮನೆಗೆ ಕೂಡ ಹೋಗ್ತಿದ್ದೀವಿ, ಮನೆಗೆ ರಿಟರ್ನ್ ಆಗ್ತಿದ್ದೀವಿ. ಆ್ಯಂಡ್ ಬರಬೇಕಾದ್ರೆ ತುಂಬಾ ಬೇಜಾರಾಗಿತ್ತು. ತುಂಬ ಮನಸ್ಸಿಗೆ ಅಪ್ಪ ಮನೆಗೆ ಹೋಗ್ಬೇಕಾದ್ರೆ ತುಂಬ ಖುಷಿ ಇರುತ್ತೆ, ಬರಬೇಕಾದ್ರಂತೂ ತುಂಬಾ ಬೇಜಾರಾಗಿರುತ್ತೆ. ಗೊತ್ತಿಲ್ಲ ಯಾಕೆ ಅಂತ. ಪ್ರತಿ ಸಲ ನಮ್ಮ ಅಮ್ಮ ಮನೆಗೆ ಹೋದಾಗ ಇದೇ ರೀತಿ ಆಗುತ್ತೆ. ಅದಾದ ನಂತರ ಮನೆಗೆ ಬಂದು ರೊಟ್ಟಿ ಮತ್ತು ತರಕಾರಿ ಪಲ್ಯ ಕೂಡ ಮಾಡಿದ್ದೆ. ಅದಾದ ನಂತರ ಜಿನಿ ಮಳೆ, ತುಂಬ ಮಳೆ ಬರ್ತಿತ್ತು. ಸೊ ಅದಾದ ನಂತರ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ದೀನಿ. ಸೊ ಈ ಥರ ವುಡನ್ ಟೇಬಲ್ಸ್ ಏನೇ ಆಗಿದ್ದರೂ ನಾನು ಕೊಬ್ಬರೆಣ್ಣೆಯಿಂದ ಕ್ಲೀನ್ ಮಾಡ್ಕೊತೀನಿ. ಈ ಥರ ಕೊಬ್ಬರೆಣ್ಣೆ ಹಾಕಿ ಕ್ಲೀನ್ ಮಾಡೋದ್ರಿಂದ ಬೇಗ ವುಡನ್ ಟೇಬಲ್ಸ್ ಆಗಲಿ ಏನೇ ಆಗಲಿ ಬೇಗ ಹಾಳಾಗಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಟಿಪ್ಸ್ನ. ಸೊ ಅದಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ. ಅಮ್ಮ ಮನೆಯಿಂದ ಬಂದಾಗ ತುಂಬ ಬೇಜಾರಾಯಿತು. ಅಲ್ಲೆಲ್ಲ ಇನ್ನೊಂದು 3 ಡೇಸ್ ಇದ್ದೋಗ್ಬೋದಿತ್ತು ಅಂತ ತುಂಬ ಫೋರ್ಸ್ ಮಾಡ್ತಿದ್ರು. ಇಲ್ಲ, ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿ ಬಂದೆ. ಸೊ ಯಾವುದೇ ಹೆಣ್ಮಕ್ಳಾದರೂ ಇಷ್ಟೇ ಅಲ್ವಾ, ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಇವತ್ತು ಒಂದಿನ ಅಷ್ಟೇ ಅದೇ ಅದೇ ಗುಂಗಲ್ಲಿರ್ತೀವಿ, ಆಮೇಲೆ ಸರಿ ಹೋಗ್ಬಿಡ್ತೀವಿ. ಅದಾದ ನಂತರ ಬಾಗಿಲು ಎಲ್ಲ ಸೀಟಿ ರಂಗೋಲಿ ಹಾಕ್ತಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಜೀವನದ ಭಾಗ ಅಂತಲೇ ಹೇಳ್ಬೋದು, ರಂಗೋಲಿ ಹಾಕೋದು ಎಲ್ಲ. ನೋಡ್ಬೋದು, ರಂಗೋಲಿ ಹಾಕೋದಂದರೆ ನಂಗೆ ತುಂಬಾ ಇಷ್ಟ. ಆದರೆ ಮಳೆ ತುಂಬ ಜಿನಿ ಅಂತ ಮಳೆ ಬರ್ತಿತ್ತು, ರಂಗೋಲಿ ಹಾಕೋ ಅಷ್ಟು ಬಿಡ್ತಿರ್ಲಿಲ್ಲ ಅದು. ಅದಕ್ಕೆ ಸಿಂಪಲ್ಲಾಗಿ ಆ ಥರ ಅಷ್ಟು ಮಾತ್ರ ಒರೆಸಿ ರಂಗೋಲಿನ ಹಾಕಿದ್ದೀನಿ. ಅದಾದ ನಂತರ ಅಮ್ಮ ಊರಿಂದ ಬೆಣ್ಣೆ ಕೂಡ ಕೊಟ್ಟು ಕಳಿಸಿದ್ರು. ಅದನ್ನು ತುಪ್ಪನ ಕಾಯಿಸಿ ಇಟ್ಕೊಬಿಡೋಣ ಅಂತ ಅಂದ್ಕೊಂಡೆ. ಅಮ್ಮ ಊರಿಗೆಲ್ಲ ಹೋದಾಗ ಏನಾದರೂ ಒಂದು ಕೊಟ್ಟು ಕಳಿಸ್ತಲೇ ಇರ್ತಾರೆ. ಸೊ ನಮಗೂ ಒಂಥರ ಖುಷಿ. ಅಮ್ಮ ಬರಿಗೈಲಂತೂ ಕಳಿಸಲ್ಲ, ತಗೋ ಇಟ್ಕೊಂಡೋಗು ಬೇಕಾಗುತ್ತೆ ಅಂತ ತುಂಬ ಪ್ರೀತಿಯಿಂದ ಕೊಟ್ಟು ಕಳಿಸ್ತಾ ಇರ್ತಾರೆ. ಎಷ್ಟೇ ಆದರೂ ಅಮ್ಮಂದ್ರಲ್ವಾ, ಅಮ್ಮಂದರು
ಪ್ರೀತಿ ಎಲ್ಲದಕ್ಕೂ ಮೀರಿದ್ದು ಅಂತಲೇ ಹೇಳ್ಬೋದು. ಅದಾದ ನಂತರ ಒಂದು ಬಾಣಲಿಗೆ ಈ ಮೆಂತ್ಯನ 1 ಚಮಚದಷ್ಟು ಮೆಂತ್ಯನ ಹುರ್ಕೊಳ್ಳಿ. ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದೇನು ಚಟಪಟ ಅಂತ 1-2 ಮಿನಿಟ್ಸಲ್ಲಿ ಹುರಿಬೋದು. ಸೊ ಹುರ್ಕೊಂಡು ಚೆನ್ನಾಗಿ ಅದನ್ನು ಜಜ್ಜಿ ಕಾಯ್ತಿರೋವಂಥ ಬೆಣ್ಣೆಗೆ ನೀವು ಹಾಕಿ ಚೆನ್ನಾಗಿ ಅದೆಲ್ಲ ಕಾಯಬೇಕು. ಮೆಂತ್ಯ ಮತ್ತು ಬೆಣ್ಣೆ ಎರಡು ಕೂಡ ತುಂಬ ಚೆನ್ನಾಗಿ ಕಾಯಬೇಕು. ಸೊ ಮೆಂತ್ಯ ಸೊಂಟಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ಥರ ತುಪ್ಪ ಕಾಯಿಸೋದನ್ನ ನಮ್ಮ ಅಮ್ಮನೇ ನನಗೆ ಹೇಳ್ಕೊಟ್ಟಿದ್ದು. ನನಗೆ ತುಪ್ಪ ಏನು ಕಾಯ್ಸೋಕ್ಕೆ ಬರ್ತಿರ್ಲಿಲ್ಲ, ಆದರೆ ನಮ್ಮ ಅಮ್ಮನೇ ನನಗೆ ಯಾವ ರೀತಿ ತುಪ್ಪ ಕಾಯಿಸೋದು ಅಂತ ಹೇಳ್ಕೊಟ್ಟಿದ್ದು. ಅದಾದ ನಂತರ ಇವಾಗ ನಾನು ಕೂಡ ತುಂಬ ಚೆನ್ನಾಗಿ ತುಪ್ಪ ಕಾಯಿಸೋದನ್ನ ಕಲ್ತ್ಕೊಂಡಿದ್ದೀನಿ. ಅಮ್ಮನ ಟ್ರೈನಿಂಗ್ ಅಂತಲೇ ಹೇಳ್ಬೋದು. ಅದಾದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಜಜ್ಜಿಟ್ಕೊಂಡಿರೋಂಥ 2 ಕುಪ್ಪೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ನೀವು ಕಾಯ್ತಿರೋಂಥ ತುಪ್ಪದ ಒಳಗಡೆ ಹಾಕಿ ನೋಡ್ಬೋದು ಎಷ್ಟು ಚೆನ್ನಾಗಿ ತುಪ್ಪ ಕಾಯ್ದಿದೆ ಅಂತ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಅದು ಎಳ್ನೀರು ಥರ ಕಾಯಬೇಕು ತುಪ್ಪ, ಎಳ್ನೀರು ಥರ ಬರಬೇಕು ಅಂತ. ತಳ ಮೇಲೆ ತುಪ್ಪ ನೋಡಿದ್ರೆ ತಳ ಕಾಣಬೇಕಂತ ಅದು ತುಪ್ಪ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ನೀವೇ ನೋಡ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಚೂರು ನೊರೆ ಏನೂ ಇಲ್ಲ, ತುಂಬ ಚೆನ್ನಾಗಿ ತುಪ್ಪ ಕಾದಿದೆ. ಸೊ ಈ ರೀತಿ ತುಪ್ಪ ಕಾಯಿಸೋದನ್ನ ನಮ್ಮ ಅಮ್ಮನೇ ನನಗೆ ಹೇಳ್ಕೊಟ್ಟಿದ್ದು. ತುಂಬ ಚೆನ್ನಾಗಿ ತುಪ್ಪ ಕಾಯಿಸ್ತಾರೆ. ಸೊ ಅದಾದ ನಂತರ ನಾನು ಕೂಡ ಪೂಜೆ ಮುಗಿಸಿದ್ದಾಯಿತು. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡ್ತೀನಿ. ಆಲ್ಮೋಸ್ಟ್ ಶುಕ್ರವಾರ ಯಾವತ್ತೂ ತಪ್ಪಿಸಲ್ಲ. ನಮ್ಮನೆ ವಾರ ಕೂಡ ಶುಕ್ರವಾರನೇ. ಸೊ ಶುಕ್ರವಾರ ಪೂಜೆ ಮಾಡೇ ಮಾಡ್ತೀನಿ. ಊಟಕ್ಕೆ ಅಂತ ಮುದ್ದೆ, ಟೊಮೊಟೊ ಸಾಂಬಾರು, ಬೋಂಡ ಕೂಡ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಂಜಲಿ ಪ್ರಸನ್ನ ಕನ್ನಡ ಲಾಗ್ಸ್.